ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡೆಲಿವರಿ ಸ್ಟೋರಿನ ಹಂಚ್ಕೊಳ್ತಾ ಇದ್ದೀನಿ. ಈ ಸ್ಟೋರಿನ ಹಂಚ್ಕೊಳ್ಳೋಕ್ಕೆ ಒಂದು ವಿಶೇಷ ಕಾರಣ ಇದೆ. ಇವತ್ತಿಗೆ 22 ಜನವರಿ 2025ಕ್ಕೆ ನನ್ನ ಮಗಳಿಗೆ 3 ವರ್ಷ ಕಂಪ್ಲೀಟ್ ಆಯಿತು. ಬೈಕ್ ಈ ಕಡೆ ಹಾಕ್ಕೊತಿದ್ದೀರಿ, ಯಾಕಡೆ ಹಾಕ್ಕೋಬೇಕಲ್ಲ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಇಲ್ಲಿರಲಿ. 3 ವರ್ಷ ಕಂಪ್ಲೀಟ್ ಆಯಿತು. ಸ್ವೀಟ್ ಮೆಮೊರೇಬಲ್ ಅಂದರೆ ಹಿಂದೆ ನಡೆದಿರೋ ವಿಷಯಗಳನ್ನು ಮೆಲ್ಕು ಹಾಕೋಣ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ನನ್ನ ಸ್ಟೋರಿನ ಹೇಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ನಾನಿರೋದು ಬಂದ್ಬಿಟ್ಟು ನೆಲಮಂಗಲಲ್ಲಿ ಇದ್ದೆ. ಆವಾಗ ತಿಂಗಳು ಎಲ್ಲ ಚೆಕಪ್ ಮಾಡಿಸ್ಕೊತಾ ಇದ್ದೆ ಜನರಲ್ ಹಾಸ್ಪಿಟ್ಲಲ್ಲಿ, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. 8 ಮಂತ್ಸಿಗೆ ನನಗೆ ಪ್ರೀಟರ್ಮ್ ಬೇಬಿಗೆ ಅಂದರೆ ಲೇಬರ್ ಪೇನ್ ಬಂತು. 8 ಮಂತ್ಸಿಗೆ ನನಗೆ ಲೇಬರ್ ಪೇನ್ ಬಂತು. ಆವಾಗ ನಾವು ಒಂದು ಸಲ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದ್ವಿ. ಅವರು ಇವತ್ತೇ ಅಡ್ಮಿಟ್ ಆಗಿ ಅಂತಂದ್ಬಿಟ್ರು. ಅಡ್ಮಿಟ್ ಆಗಿ ಡೆಲಿವರಿ ಮಾಡಿಸ್ತೀವಿ ಅಂತಂದರು. ನಾವೇನು ಅಂದ್ಕೊಂಡ್ವಿ, ಆಪ್ರೇಷನ್ ಮಾಡಿಬಿಡ್ಬೋದು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಸಿಸರಿನ್ ಮಾಡೋದು ಜಾಸ್ತಿ ಅಂತ, ಅಂದರೆ ನಾನೇನೋ ಕೇಳಿದ್ದು ಜಾಸ್ತಿ ಅಂತ ಅಂದ್ಕೊಂಡೆ. ಬಟ್ ನಾವು ಅವತ್ತು ಅಡ್ಮಿಟ್ ಆಗಲಿಲ್ಲ. ನಾವು ಒಂದ್ಸಲ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಚೆಕ್ ಮಾಡಿಸಿದ್ವಿ. ಅವರು ಇನ್ನೂ ಲೇಬರ್ ಪೇನ್ ಬಂದಿಲ್ಲ ಅಂತಂದರು. ಅದಕ್ಕೆ ಸುಮ್ಮನೆ ಹೋಗಿ ಮನೇಲಿ ಮಾಡ್ಕೊಂಡ್ವಿ. ನೆಕ್ಸ್ಟ್ ಡೇ ಬಂದುಬಿಟ್ಟು ನನಗೆ ಹೊಟ್ಟೆ ಸ್ವಲ್ಪ ಏನು ತಳಭಾಗ ಇರುತ್ತೆ, ಅದು ಡೆಲಿವರಿ ಪೇನ್ ಅಂತಾರೆ, ಲೇಬರ್ ಪೇನು. ಅದು ಬರ್ತಾ ಇರುತ್ತೆ. ಅಂದರೆ ಬಿಟ್ಟು ಒಂದು ಅರ್ಧ ತಾಸು ಬಿಟ್ಟು ನನಗೆ ಪೇನ್ ಗೊತ್ತಾಗ್ತಾ ಇರುತ್ತೆ. ನಾನು ಅವಾಗೆಲ್ಲ ಫಸ್ಟ್ ಡೆಲಿವರಲ್ಲ, ಯೂಟ್ಯೂಬೆಲ್ಲ ಸರ್ಚ್ ಮಾಡ್ತಾಯಿದ್ದೆ, ಲೇಬರ್ ಪೇನ್ ಯಾವ ಥರ ಬರ್ಬೋದು ಅಂತಂದು ಎಲ್ಲ ಸರ್ಚ್ ಮಾಡ್ತಾಯಿದ್ದೆ. ಪ್ರೆಗ್ನೆನ್ಸಲ್ಲಿ ಏನೇನು ತಿನ್ನಬೇಕು ಅಂತ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ವಿ. ಒಂದು ಸ್ವೀಟ್ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಹಾಗೆ ಬ್ಲಡ್ ಕೂಡ ಕಮ್ಮಿ ಇತ್ತು ನನಗೆ. ಬ್ಲಡ್ ಕಮ್ಮಿ ಇದ್ದಿದ್ದಕ್ಕೆ ನನಗೆ ಒಂದು ಇಂಜೆಕ್ಷನ್ ಏರಿಸಿದ್ರು ಅವರು, ಬ್ಲಡ್ ಇಂಜೆಕ್ಷನು. ಅದು ಕೂಡ ನನಗೆ ಕೈ ಕಾಲೆಲ್ಲ ತುಂಬ ಬಾತ್ಬಿಟ್ಟಿದ್ದು, ನಡೆಯೋಕ್ಕಾಗಲಿಲ್ಲ ನನಗೆ. ಆಮೇಲೆ ಲೇಬರ್ ಪೇನ್ ಬಂದ ತಕ್ಷಣ ನಾವು ಜನರಲ್ ಹಾಸ್ಪಿಟ್ಲಿಗೆ ಹೋದ್ವಿ. ಅವ್ರೇನಂದರು, ಇದು ಲೇಬರ್ ಪೇನೆ, ಇಲ್ಲಿ ನಿಮಗಿನ್ನ 8 ತಿಂಗಳು ಇಲ್ಲಿ ಎಲ್ಲ ಸ್ಪೆಷಾಲಿಟಿ ಇಲ್ಲ, ಅದಕ್ಕೆ ನಿಮ್ಗೆ ಮಲ್ಲೇಶ್ವರಂ ಕಳಿಸ್ತೀವಿ, ಅಲ್ಲೆಲ್ಲ ಮಕ್ಕಳಿಗೆ ಏನೇನು ಬೇಕು ಎಲ್ಲ ಸೌಲಭ್ಯ ಇದೆ ಅಂತಂದರು. ಅದಕ್ಕೆ ನಾವು ಸರಿ ಅಂತಂದು ಅಲ್ಲೇ ಆವಾಗೆ ಆ್ಯಂಬುಲೆನ್ಸಿಗೆ ಹತ್ಕೊಂಡು ಹೋಗಿ ನಮ್ಮ ಜೊತೆ ಇನ್ನೊಂದು ಪೇಷಂಟನ್ನು ಬಂದಿದ್ದರು. ಇಬ್ಬರು ಹೋಗಿದ್ದೀವಿ ಒಂದು ಆ್ಯಂಬುಲೆನ್ಸಲ್ಲಿ. ನನಗೆ ಲೇಬರ್ ಪೇನ್ ಎಲ್ಲ ಸ್ಟಾರ್ಟ್ ಆಗೋಗ್ಬಿಟ್ಟಿತ್ತು. ಅಲ್ಲಿ ಮಲ್ಲೇಶ್ವರಂ ಹೋಗೋತ್ಲಿಗೆ ಒಂದು 12:30 1 ಗಂಟೆ ಆಗೋಗ್ಬಿಟ್ಟಿತ್ತು. ಅಲ್ಲಿ ಡಾಕ್ಟ್ರಲ್ಲೇ ಇದ್ದರು, ಅವ್ರಿಗೆ ಚೆಕಪ್ ಮಾಡಿಸಿದ್ವಿ. ಅವರು ಲೇಬರ್ ಪೇನ್ ಅಂತಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದರು. ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ಬನ್ನಿ ಅಂತಂದರು. ಸ್ಕ್ಯಾನಿಂಗ್ ಅಂತೂ ಮಾಡ್ಸೋಕ್ಕಾಗಲಿಲ್ಲ ನನಗೆ, ಯಾಕಂದರೆ ಪ್ರೈವೇಟ್ ಸ್ಕ್ಯಾನಿಂಗಲ್ಲಿ ಭಾಳ ದುಡ್ಡು ತೊಗೊತಾರೆ. ಅದರಲ್ಲಿ ರಾತ್ರಿ ಆಗ್ತಾ ಬರ್ತಾ ಇತ್ತು ಅವಾಗ. ಅದಕ್ಕೆ ಸ್ಕ್ಯಾನಿಂಗ್ ಮಾಡಿಸ್ಲಿಲ್ಲ. ಬ್ಲಡ್ ರಿಪೋರ್ಟ್ ಒಂದು ತೊಗೊಂಡು ಬಂದು ಕೊಟ್ವಿ ನಾವು. ಆಮೇಲೆ ನಮ್ಮ ಸೈನು ಮತ್ತು ನಮ್ಮ ಆಧಾರ್ ಕಾರ್ಡು, ನಮ್ಮ ರೇಷನ್ ಕಾರ್ಡು ಎಲ್ಲ ಇಸ್ಕೊಂಡು ನಮಗೆ ಅಡ್ಮಿಟ್ ಮಾಡ್ಕೊಂಡು ಸೈನ್ ಮಾಡಿಸ್ಕೊಂಡು ಅಡ್ಮಿಟ್ ಮಾಡ್ಕೊಂಡ ತಕ್ಷಣವೇ ನನಗೆ ಚೆಕ್ ಮಾಡಿದರು ಲೇಬರ್ ಪೇನ ಹೌದೋ ಅಲ್ವಾ ಅಂತಂದು. ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡಿದ್ರು ಅವರು, ಹೌದಂತಂದು ಮತ್ತೆ ಪೇನ್ ಇಂಜೆಕ್ಷನ್ ಕೊಟ್ಟರು. ಆ ಪೇನ್ ಇಂಜೆಕ್ಷನ್ ಕೊಟ್ಟಮೇಲೆ ತುಂಬಾ ಪೇನ್ ಅಂತಂದರೆ ತುಂಬ ಪೇನ್ ಅಂತಲೇ ಹೇಳ್ಬೋದು. ಒಂದು 6:30 7 ಗಂಟೆ ಸುಮಾರು ಕೊಟ್ಟಿರ್ಬೋದು ನನಗೆ. ಅದು ಶನಿವಾರ ಕೊರೋನಾ 2ನೇ ಅಲೆ ಇತ್ತಲ್ವ, ಆವಾಗ ನನಗೆ ಆವಾಗ ಹೋಗಿರೋದು ನನ್ನ ಹಾಸ್ಪಿಟ್ಲಿಗೆ. ಶನಿವಾರ ಮತ್ತು ಸಂಡೇ ಲಾಕ್ಡೌನ್ ಇತ್ತು. 2ನೇ ಅಲೆಕ್ಕೇನೋ ದಿನ ಲಾಕ್ಡೌನ್ ಮಾಡ್ತಾ ಇರಲಿಲ್ಲ ಆವಾಗ. ಸ್ಯಾಟರ್ಡೇ ಅಥವಾ ಸಂಡೇ ಏನೋ ಮಾಡ್ತಾಯಿದ್ರು, ನೆನಪಿಲ್ಲ ನನಗೆ. ಆವಾಗ ಹೋಗ್ಬಿಟ್ಟು ನಾವೇನೂ ತೊಗೊಂಡೋಗಿಲ್ಲ, ಮಗುಗೆ ಬಟ್ಟೆನೂ ತೊಗೊಂಡೋಗಿಲ್ಲ, ನನಗೂ ಬಟ್ಟೆನೂ ತೊಗೊಂಡೋಗಿಲ್ಲ. ಬಟ್ ಮನೇಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೆ ನಾನು. ಹೀಗೆಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ, ಹಾಸ್ಪಿಟ್ಲು ಪ್ಯಾಕ್ ಅವನ್ನೆಲ್ಲ ನೋಡ್ತಾ ಇದ್ನಲ್ವ, ನಾನು ಅದೇ ಥರ ಪ್ಯಾಕ್ ಮಾಡಿ ಇಟ್ಟಿದ್ದೆ ಆವಾಗ.
ಪ್ಯಾಕ್ ಮಾಡಿ ಒಂದು ಕಡೆ ಇಟ್ಟಿದ್ದೆ, ಡೆಲಿವರಿ ಬಂದರೆ ತೊಗೊಂಡು ಹೋಗೋಣ ಅಂತಂದು. ಬಟ್ ನಮ್ಮನ್ನ ಅವಾಗಿಂದವಾಗೆ ಮಲ್ಲೇಶ್ವರಮ್ಮ ಕಳಿಸಿದ್ರಿಂದ ನನಗೆ ಒಳ್ಳೆ ಬಂದು ತೊಗೊಂಡು ಹೋಗೋಕ್ಕಾಗಲಿಲ್ಲ. ಅಲ್ಲಿ ಬೇರೆ ಬಸ್ ಇಲ್ಲ, ಆಟೋನೂ ಹೋಗಲ್ಲ. ಆಟೋ ಹೋದ್ರೂ ಕೂಡ 500-600 ಬೇಕಾಗುತ್ತೆ. ಈ ಸದ್ಯಕ್ಕಿರಲಿ, ಅಲ್ಲೇ ಏನಾದರೂ ತೊಗೊಳ್ಳೋಣ, ಬೇಕಾಗಿದ್ವು ಎಮರ್ಜೆನ್ಸಿ ಅಂತಂದರು ನಮ್ಮ ಮನೆಯವರು. ಅದಕ್ಕೆ ಅಲ್ಲೇ ಹೋಗಿ ಅಡ್ಮಿಟ್ ಆದಮೇಲೆ ಒಂದು 7 ಗಂಟೆ ಸುಮಾರು ನನಗೆ ಪೇನ್ ಇಂಜೆಕ್ಷನ್ ಕೊಟ್ಟರು. ಪೇನ್ ಇಂಜೆಕ್ಷನಿಂದ ನನಗೆ ಮತ್ತೆ ಇನ್ನಷ್ಟು ಸ್ವಲ್ಪ ಪೇನ್ ಜಾಸ್ತಿ ಆಯ್ತು ಅಂತಲೇ ಹೇಳ್ಬೋದು. ಒಂದು 4-5 ಗಂಟೆ ಸುಮಾರು, ಅಂದರೆ 5 ಗಂಟೆ ಸುಮಾರು ನೋವು ತಿಂದಿದ್ದು. 5 ಗಂಟೆ ನೋವು ತಿಂದಿದ್ದೆ ನಾನು. ಅಂದರೆ 6 ಗಂಟೆಗೆ ಕೊಟ್ಟಿರ್ಬೋದೇನೋ. 6, 7, 8, 9, 10ವರೆಗೆ ನನಗೆ ಡೆಲಿವರಿ ಆಗಿದ್ದು. ಒಂದು 5 ಗಂಟೆ ನೋವು ತಿಂದು ಡೆಲಿವರಿ ಆಯಿತು. ಅಂದರೆ ಈಗ ಫೋರ್ಸಪ್ ಡೆಲಿವರಿ ಅಂತ ಮಾಡ್ತಾರಲ್ಲ, ಆ ಥರ ನನಗೆ ಡೆಲಿವರಿ ಮಾಡಿದರು. ನಾನು ನೋವು ತೊಡ್ಕೊಂಡೆ, ಅದು ಎಷ್ಟಾಗುತ್ತೆ ಅಷ್ಟು ತೊಡ್ಕೊಂಡೆ. ವಾಕಿಂಗ್ ಮಾಡ್ತಾಯಿದ್ದೆ ಹಂಗೆ ನಾನು. ನೋವು ತಿಂತಾನೆ ವಾಕಿಂಗ್ ಮಾಡ್ತಾನೆ ಇದ್ದೆ ನಾನು. ಆಗ್ತಾಯಿಲ್ಲ ನನ್ನ ಕೈಲಿ ಅಂತಂದು ಅವ್ರೇನಾದರೂ ಲಾಸ್ಟಿಗೆ ಒಂದ್ಸಲ ತುಂಬ ಜೋರಾಗಿ ಕಿರಿಚ್ಬಿಟ್ಟೆ ನಾನು. ಕಿರ್ಚಬೇಡ, ಮಗುಗೆ ಟಯರ್ಡ್ ಆಗುತ್ತೆ ಅಂತಂದ್ರೆ ಅವರು. ಅದಕ್ಕೆ ನಾನು ಕಿರಿಸ್ಲಾರ್ದ ನಾನು ತುಟಿ ಕಟ್ಕೊಂಡ್ಬಿಟ್ಟಿದ್ದೆ. ತುಂಬ ಅಂದರೆ ತುಂಬ ದಪ್ಪ ಆಗಿಬಿಟ್ಟಿತ್ತು ತುಟಿ ಅಂತೂ. ಇದೆಲ್ಲ ಉಬ್ಬಿಬಿಟ್ಟಿತ್ತು ತುಟಿ. ಅಲ್ಲಿ ಕಚ್ಚಬೇಕು. ಅವಾಗ ಅಲ್ಲಿ ಕಚ್ಚಿ ನಾವು ನಮ್ಮ ಏನು ಫೋರ್ಸ್ ಇರುತ್ತೆ ಅದನ್ನು ಪುಷ್ ಮಾಡಬೇಕಾಗುತ್ತೆ. ಬಟ್ ನಾನು ಅಲ್ಲಿ ಕಚ್ಚಿಲ್ಲ, ತುಟಿ ಕಚ್ಕೊಂಡ್ಬಿಟ್ಟಿದ್ದೆ. ಇಷ್ಟು ದಪ್ಪ ಆಗಿಬಿಟ್ಟಿತ್ತು ಅದೆಲ್ಲ. ಅದು ಒಂದು. ಆಮೇಲೆ ಒಂದು 10 ಗಂಟೆ 10ವರೆ ಸುಮಾರು ನನಗೆ ಡೆಲಿವರಿ ಆಯಿತು. 10:18 ಕರೆಕ್ಟ್ ಟೈಮ್. 10:18 ನಾನು ನೋಡಿದೆ. 10:18ಕ್ಕೆ ಡೆಲಿವರಿ ಆಯಿತು ನಂದು. ಡೆಲಿವರಿ ಆದಮೇಲೆ ಮಗು ವೇಟ್ ಚೆಕ್ ಮಾಡೇ ಮಾಡ್ತಾರೆ. ಹೆಣ್ಮಗು ಅಂತಂದ್ರೆ ಖುಷಿ ಆಯಿತು. ನಮ್ಮ ಮನೆಯವ್ರಿಗೂ ಕೂಡ ತೋರಿಸ್ಕೊಂಡು ಬಂದರು. ಆಮೇಲೆ ವೇಟೆಲ್ಲ ಕ್ಲೀನ್ ಮಾಡಿ ವೇಟೆಲ್ಲ ಚೆಕ್ ಮಾಡಿ ಕೊಡ್ತಾರೆ ಮಗುನ. ಹುಟ್ಟಿದಾಗ 2 kg ಇತ್ತು. ಬಟ್ ಏನಾಯಿತು, ವಾರ್ಡಿಗೆ ಡಿಸ್ಚಾರ್ಜ್ ಮಾಡಿ ಆದಮೇಲೆ 1 kg 600 ಗ್ರಾಮ್ ಬಂದುಬಿಡುತ್ತೆ ಅದು. ಪಾಪು ನನ್ನ ಮಗಳು ಡಾಕ್ಟ್ರ್ ಅವಾಗ ಚೆಕಪಿಗೆ ಬರ್ತಾ ಇರ್ತಾರಲ್ವ. ನಂದು ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ ನಾರ್ಮಲ್ ಡೆಲಿವರಿ ಆಗಿರ್ತಾರಲ್ಲ ಆ ವಾರ್ಡಿಗೆ ಹಾಕಿದ್ರು ನನಗೆ. ಆವಾಗ ಚೆಕಪಿಗೆ ಬರ್ತಾ ಇರ್ತಾರೆ. ಹಂಗೆ ಚೆಕಪ್ ಮಾಡ್ತಾಯಿದ್ರು, ಚೆಕ್ ಮಾಡ್ತಾಯಿದ್ರು ಮಗು ವೇಟ್ ಎಷ್ಟಿದೆ ಎಷ್ಟಿಲ್ಲ ಅಂತಂದು. ಮಗು ವೇಟ್ ಕಮ್ಮಿ ಇದೆ ಅಂದಿದ್ದಕ್ಕೆ ಏನಿದೆ ಇಷ್ಟೊಂದು ಕಮ್ಮಿ ಇದೆ, ಆದರೂ ವಾರ್ಡಲ್ಲಿ ಇಟ್ಟಿದ್ದಾರಲ್ಲ ಅಂತಂದು ಡಾಕ್ಟ್ರ್ ಹೇಳಿದ್ರು. ಒಂದು ಇದು ಕೊಟ್ಟರು ನಮಗೆ, ಏನು ಮದರ್ ಕಾಂಗ್ರೋ ಏನೋ ಕೊಟ್ಟರು, ವಾರ್ಡ್ ಕೊಟ್ಟರು ನಮಗೆ. ಅಲ್ಲಿ ಹೋಗ್ಬಿಟ್ಟು 9 ಗಂಟೆ 10 ಗಂಟೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೊತ್ತು ನೀವು ಎದೆ ಮೇಲೆ ಇಟ್ಕೊಂಡು ಬಟ್ಟೆ ಸುತ್ತಬಿಟ್ಟು ಬೆಚ್ಚಗಿರಿಸ್ಬೇಕು ಮಗುನ. ಆವಾಗ ವೆಯ್ಟ್ ಜಾಸ್ತಿ ಆಗುತ್ತೆ ಅಂತ ಅಂದಿದ್ರು. ಆ ಥರ ಮಾಡಿದ್ವಿ ನಾವು. ನಮಗೆ ಸತತ 1 ವಾರ ಏನಿದ್ವಿ ನಾವು ಆ ಹಾಸ್ಪಿಟ್ಲಲ್ಲಿ. ನಾರ್ಮಲ್ ಡೆಲಿವರಿ ಆದರೂ ಕೂಡ ಮಗು ವೆಯ್ಟ್ ಕಮ್ಮಿ ಇರೋದ್ರಿಂದ 1 ವಾರ ಇದ್ವಿ ಅಲ್ಲಿ. ವೆಯ್ಟ್ ಬರೋ ತನಕ 1 kg 900 ಗ್ರಾಮ್ ಬರೋ ತನಕ ಅಲ್ಲೇ ಇದ್ವಿ. ಅವರು ಚೆನ್ನಾಗಿ ನೋಡ್ಕೊತಾ ಇದ್ವಿ. ಹಿಂಗೆ ನೋಡ್ಕೊ, ಮೊನ್ನೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತಂದರು. ಅಂದರೆ ನಾನೇ ಕೇಳಿದೆ ಡಿಸ್ಚಾರ್ಜ್ ಯಾವಾಗ ಮಾಡ್ತೀರಾ ಅಂತಂದು. ಸರಿ ಡಿಸ್ಚಾರ್ಜ್ ಮಾಡ್ತೀನಿ, ಮನೆಯಲ್ಲಿ ಚೆನ್ನಾಗಿ ನೋಡ್ಕೊ ಅಂತಂದರು. ಅದ್ರ ಹಿಂದಿನ ಶುಗರ್ ಟೆಸ್ಟ್ ಅಂತೆ, ಬ್ಲಡ್ ಟೆಸ್ಟ್ ಅಂತೆ ಎಲ್ಲ ಮಾಡಿಬಿಟ್ರು ಮಗುಗೆ. ಸಣ್ಣ ಮಗು ಅಂದರೆ ಇಷ್ಟಿತ್ತು ನನ್ನ ಮಗು. ಆವಾಗ ನನಗೆ ಹಿಡ್ಕೊಳಕ್ಕೂ ಕಷ್ಟ ಆಗ್ತಾಯಿತ್ತು. ನನಗೆ ಫಸ್ಟ್ ಟೈಮ್ ಹಾಲು ಕುಡ್ಸೋಕ್ಕೆ ಕೂಡ ಗೊತ್ತಾಗ್ತಾ ಇರಲಿಲ್ಲ. ನನಗೆ ಕಷ್ಟ ಆಗ್ತಾಯಿತ್ತು. ಆವಾಗ ಎಲ್ಲ ಟೆಸ್ಟ್ ಮುಗಿಸ್ಕೊಂಡು ಲಾಸ್ಟಲ್ಲಿ ಫೈನಲಿ ನಮ್ಮ ಮನೆಯವರೆಲ್ಲ ಬಟ್ಟೆ ತಂದು ಕೊಟ್ಟರು. ಅಲ್ಲೇ ತಂದು ಕೊಟ್ಟರು, ನೈಟಿ ತಂದು ಕೊಟ್ಟರು, ಮಗು ಬಟ್ಟೆ ತಂದು ಕೊಟ್ಟರು, ಮಗು ಒಂದು ಹೊಸ ಬೆಡ್ಡು ತಂದು ಕೊಟ್ಟರು, ಎಲ್ಲ ತಂದು ಕೊಟ್ಟರು. ನನ್ನ ಮಗುಗೆ ಎಲ್ಲ ವೈಪ್ಸು ಮತ್ತು ಡೈಪರ್ ಎಲ್ಲ ತೊಗೊಂಡು ಬಂದು ಇಟ್ಟಿದ್ರು ನಮ್ಮ ಮನೆಯವರು. ನಮ್ಮ ಮನೆಯವ್ರ ಹತ್ರ ತುಂಬ ಸಣ್ಣಕ್ಕಾಗೋಗ್ಬಿಟ್ಟಿದ್ರು ಆವಾಗ. ಯಾಕಂದರೆ ಅಲ್ಲೇ ಇರಬೇಕು, ಗಂಡು ಮಕ್ಕಳನ್ನ ಒಳಗೆ ಬಿಡೋದಿಲ್ಲ, ಹೊರಗೆ ಮಲಗಬೇಕು. ಆಮೇಲೆ ಎಲ್ಲ ಡೆಲಿವರ್ ಆಯಿತು. ಮಗನು ವೆಯ್ಟ್ ಕಮ್ಮಿ ಇದ್ದಿದ್ದೆಲ್ಲ ವೆಯ್ಟ್ ಏನು ಆಗ್ತಾ ಬಂತು. ಕಾಂಗ್ರೂ ವಾರ್ಡ್ ಅಂತಾರಲ್ವ, ಮದರ್
ಕಾಂಗ್ರೂ ವಾರ್ಡ್ ಏನೋ ಅಂತಾರೆ, ಅಲ್ಲಿ ಕಳಿಸಿ ಶಿಫ್ಟ್ ಮಾಡಿ ಮಗು ವೆಯ್ಟ್ ಗೇನ್ ಆಗ್ತಾಯಿತ್ತು. ಬ್ಲಡ್ ಟೆಸ್ಟು ಮತ್ತು ಶುಗರ್ ಟೆಸ್ಟು ಎಲ್ಲ ಮಾಡಿ ನಾರ್ಮಲ್ ಬರೋವರೆಗೂ ಇಟ್ಕೊಂಡು ಎಲ್ಲ ಟೆಸ್ಟ್ ಮಾಡಿಸಿ ನಾನು ಕೇಳಿದ್ದಕ್ಕೆ ಎಲ್ಲ ನಾರ್ಮಲ್ ಇದೆ, ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. ಜಾಂಡೀಸ್ ಕೂಡ ಟೆಸ್ಟ್ ಮಾಡಿದರೆ ಅದನ್ನು ನಾರ್ಮಲ್ ಇದೆ ಅಂತಂದರು. ಎಲ್ಲ ನಾರ್ಮಲ್ ಇದ್ಮೇಲೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತಂದರು. ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ನಾವು. ಬಂದಮೇಲೆ ಅವಳು ಜಾಸ್ತಿ ಅಳ್ತಾ ಇದ್ದಿಲ್ಲ ಅವಾಗ. ಹಾಲು ಕುಡಿಸ್ಬಿಟ್ಟಿದ್ರೆ ಸುಮ್ಮನೆ ಇರ್ತಿದ್ಲು. ಯಾಕಂದರೆ ಸಣ್ಣ ಪಾಪು ಅಲ್ಲ, ಎಲ್ಲ ಪಾಪುಗಳು ಅಷ್ಟೇ. ಸಣ್ಣ ಪಾಪು ಇದ್ದಾಗ ಹಾಲು ಕುಡಿಸ್ಬಿಟ್ರೆ ಸುಮ್ಮನೆ ಮಲಗಿಬಿಡ್ತಿದ್ವು. ಇದಿಷ್ಟು ನನ್ನ ಡೆಲಿವರಿ ಸ್ಟೋರಿ ನೋಡಿ. ನೆಲಮಂಗಲಿಂದ ಮಲ್ಲೇಶ್ವರಮಲ್ಲಿ ನಾನು ಡೆಲಿವರ್ ಆಗಿರೋದು. ನೆಲಮಂಗಲದಲ್ಲಿ ಪ್ರೀಟರ್ಮ್ ಬೇಬಿ ಆಗಿರೋದ್ರಿಂದ ನಿನ್ಗೆ ಅಲ್ಲಿಗೆ ಕಳಿಸ್ತೀನಿ ಅಂತಂದಿದ್ರು. ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಡೆಲಿವರಿ ಆಗಿತ್ತು ನನಗೆ. ಇದಿಷ್ಟು ಒಂದು ಸಣ್ಣ ಮೆಮೊರೇಬಲ್. ಆವಾಗಿನ ವಿಷಯ ಎಲ್ಲ ಮೆಲ್ಕ್ ಹಾಕಿದರೆ ಇವಾಗಲೂ ಖುಷಿ ಆಗುತ್ತೆ. ಆವಾಗಲೂ ಇಷ್ಟೇ ಇದ್ದವಳು ತುಂಬ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾಳೆ. ಮಲಗಿದ್ದಾಳೆ, ಇಲ್ಲೇ ಇದ್ದಾಳೆ. ಇವತ್ತಿಗೆ 3 ವರ್ಷ ಕಂಪ್ಲೀಟ್ ಆಯಿತು. ನಾನು ಯಾವ ಥರ ಬರ್ತಡೇ ಮಾಡಿದೆ ಅಂದರೆ 3 ವರ್ಷದಲ್ಲಿ 1 ವರ್ಷ 2 ವರ್ಷ ಯಾವ ಬರ್ತಡೇನೂ ಮಾಡಿಲ್ಲ. ಇವತ್ತು ಸಿಂಪಲ್ಲಾಗಿ ಒಂದು ಕೇಕ್ ನಾನೇ ಮನೇಲಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಾಡಿಬಿಟ್ಟು ಒಂದು ಸಣ್ಣದಾಗಿ ಬರ್ತಡೇ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್.